ಯಾರನ್ನ ಕಮ್ಯುನಿಸ್ಟ್ ಹುಚ್ಚ ಅಂತ ಜರ್ದಿದ್ರು ಅದೇ ಜೊಹರಾನ್ ಮಮ್ದಾನಿಯನ್ನ ಈಗ ಡೊನಾಲ್ಡ್ ಟ್ರಂಪ್ ಹಾಡಿ ಹೋಗಲಿದ್ದಾರೆ. ಬಂಡವಾಳಶಾಹಿ ರಾಜಕಾರಣದ ವಿರುದ್ಧ ಜನಬೆಂಬಲದ ಮೂಲಕವೇ ಗೆದ್ದು ನ್ಯೂಯಾರ್ಕ್ ನಗರದ ಮೇಯರ್ ಆಗಿರುವ ಮಮ್ದಾನಿ ಮೇಲಿನ ಮುನಿಸು ಮರೆತವರಂತೆ ಟ್ರಂಪ್ ನಡೆದುಕೊಂಡಿದ್ದಾರೆ. ಮಮ್ದಾನಿ ಆಡಳಿತದಲ್ಲಿ ನ್ಯೂಯಾರ್ಕ್ ನಗರ ಸಂಪೂರ್ಣ ಆರ್ಥಿಕ ಮತ್ತು ಸಾಮಾಜಿಕ ವಿಪತ್ತು ಎದುರಿಸಬೇಕಾಗತ್ತೆ ಅಂತ ಎಚ್ಚರಿಕೆ ನೀಡಿದ್ದ ಟ್ರಂಪ್ ಈಗ ನ್ಯೂಯಾರ್ಕ್ ನಗರವನ್ನ ಮಮ್ದಾನಿ ಮುನ್ನಡೆಸುವ ಬಗ್ಗೆ ಸಹಮತ ವ್ಯಕ್ತಪಡಿಸಿದ್ದಾರೆ. ಶುಕ್ರವಾರ ಮಮ್ದಾನಿ ಅವರೊಂದಿಗೆ ಟ್ರಂಪ್ ಮೊದಲ ಬಾರಿಗೆ ಶ್ವೇತಭವನದಲ್ಲಿ ಸಭೆ ನಡೆಸಿದ್ರು. ನ್ಯೂಯಾರ್ಕ್ ನಗರ ಎದುರಿಸುತ್ತಿರುವ ಪ್ರಮುಖ ಸಮಸ್ಯೆಗಳನ್ನ ಚರ್ಚಿಸೋದು ಅವರಿಬ್ಬರ ಈ ಭೇಟಿಯ ಉದ್ದೇಶವಾಗಿತ್ತು. ಚುನಾವಣಾ ಪ್ರಚಾರದ ಸಮಯದಲ್ಲಿ ಸತತವಾಗಿ ಮಮ್ದಾನಿಯನ್ನ ಟೀಕಿಸಿದ್ದ ಟ್ರಂಪ್ ಈಗ ಮಮ್ದಾನಿಯನ್ನ ಕೊಂಡಾಡಿದ್ರು. ಅಮೆರಿಕದ ರಾಜಕೀಯವನ್ನ ನೋಡೋರ ನಿರೀಕ್ಷೆಗೆ ಸಂಪೂರ್ಣ ವಿರುದ್ಧವಾಗಿ ಈ ಸಭೆ ಸ್ನೇಹಪರವಾಗಿತ್ತು. ಸಭೆ ಬಳಿಕ ಮಾತನಾಡಿದ ಟ್ರಂಪ್ ಮಮ್ದಾನಿ ಉತ್ತಮ ಕೆಲಸ ಮಾಡಬಲ್ಲರು ಅನ್ನೋ ವಿಶ್ವಾಸ ತಮಗಿದೆ ಅಂತ ಹೇಳಿದ್ರು. ಅವರು ಕೆಲವು ಸಂಪ್ರದಾಯವಾದಿ ಜನರನ್ನ ಅಚ್ಚರಿಗೊಳಿಸಲಿದ್ದಾರೆ ಅಂತ ನಾನು ಭಾವಿಸ್ತೇನೆ ಅಂತ ಟ್ರಂಪ್ ಹೇಳಿದ್ದಾರೆ. ನ್ಯೂಯಾರ್ಕ್ ನಗರದ ಹೊಸ ಮೇಯರ್ ಜೊಹರಾನ್ ಮಮ್ದಾನಿಯನ್ನ ಭೇಟಿಯಾಗಿದ್ದು ಸಂತಸ ತಂದಿದೆ. ಹೀಗಂತ ಟ್ರಂಪ್ ತಮ್ಮ ಟ್ರುತ್ ಸೋಷಿಯಲ್ ಮೀಡಿಯಾದಲ್ಲಿ ಬರ್ಕೊಂಡಿದ್ದಾರೆ. Well, thank you very much. We've just had a great meeting, a really good, very productive meeting. We have one thing in common. We want this city of ours that we love to do very well. And I wanted to congratulate the mayor. He really ran an incredible race against, a lot of smart people, starting with the early primaries against some very tough people, very smart people. And he beat them easily. And I congratulated him. And we talked about some things in very strong common, like housing and getting housing built, and food and prices, and the price of oil is coming way down. That anything I do is going to be good for New York. If I can get prices down, it's good for New York, and we've got them down, way down from last year. We have, as you know, I've been saying to a lot of people, Walmart said that Thanksgiving this year is exactly 25% less than last year, so that's good for New York, good for everybody. But I just want to congratulate. I think you're going to have hopefully a really great mayor. The better he does, the happier I am, I will say. There's no difference in party. There's no difference in anything. And we're going to be helping him to make everybody's dream come true, having a strong and very safe New York. And congratulations, Mr. Mayor. Thank you, Mr. President. Thank you. I appreciate it. Please. ನಾವು ಭಿನ್ನಾಭಿಪ್ರಾಯ ಹೊಂದಿರುವ ವಿಷಯಗಳಿರತ್ತೆ. ನಾವು ಬಹುಶಃ ಒಂದು ತೀರ್ಮಾನಕ್ಕೆ ಬರ್ತೀವಿ ಅಂತ ನಾನು ಭಾವಿಸ್ತೇನೆ. ಇದು ನ್ಯೂಯಾರ್ಕ್ನ ಒಳಿತಿಗಾಗಿ ಅಂತ ಟ್ರಂಪ್ ಹೇಳಿದ್ದಾರೆ. ಮಮ್ದಾನಿ ಆಡಳಿತದಲ್ಲಿ ನ್ಯೂಯಾರ್ಕ್ ನಗರ ಸಂಪೂರ್ಣ ಆರ್ಥಿಕ ಮತ್ತು ಸಾಮಾಜಿಕ ವಿಪತ್ತು ಎದುರಿಸಬೇಕಾಗತ್ತೆ ಅಂತ ಚುನಾವಣಾ ಪ್ರಚಾರದ ಸಮಯದಲ್ಲಿ ಟ್ರಂಪ್ ಟೀಕಿಸಿದ್ರು. ಈ ಹಿಂದೆ ಟ್ರಂಪ್ ಅವರನ್ನ ಫ್ಯಾಸಿಸ್ಟ್ ಅಂತ ಕರೆದಿದ್ದ ಮಮ್ದಾನಿ ಕೂಡ ಟ್ರಂಪ್ ವಿಷಯದಲ್ಲಿ ಅಚ್ಚರಿಯ ನಿಲುವು ತೋರಿಸಿದ್ರು. And what we found time and again is that working people were left behind in the politics of our city. And what we're looking to do is put those people right back at the heart of our politics so that we don't have a situation where we're in the wealthiest city in the history of the world and yet 1 in 5 can't even afford $2.90 for a Metro card. ನ್ಯೂಯಾರ್ಕ್ ನಿವಾಸಿಗಳ ಜೀವನ ವೆಚ್ಚ ಕೈಗೆಟುಕುವ ಮಟ್ಟಕ್ಕೆ ತರೋಕೆ ಕೆಲಸ ಮಾಡುವ ಕುರಿತು ಇಬ್ಬರೂ ನಾಯಕರು ಒಪ್ಪಿಕೊಂಡಿದ್ದೇವೆ. ಅಧ್ಯಕ್ಷರೊಂದಿಗೆ ಕೆಲಸ ಮಾಡಲು ಎದುರು ನೋಡ್ತಿದ್ದೀನಿ ಅಂತ ಮಮ್ದಾನಿ ಹೇಳಿದ್ದಾರೆ. ಈ ಹಿಂದೆ ತಮ್ಮನ್ನ ಟ್ರಂಪ್ ಕಮ್ಯುನಿಸ್ಟ್ ಹುಚ್ಚ ಅಂತ ಹೇಳಿದಾಗ ನಾನು ಕಮ್ಯುನಿಸ್ಟ್ ಅಂದ್ರೆ ಜನರ ಪರವೇ ಹೊರತು ನಿಮ್ಮಂತೆ ಕಾರ್ಪೊರೇಟ್ಗಳ ಪರವಲ್ಲ ಅಂತ ಮಮ್ದಾನಿ ತಿರುಗೇಟು ನೀಡಿದ್ರು. ಮಮ್ದಾನಿ ತಮ್ಮ ಈ ಭೇಟಿ ಫಲಪ್ರದವಾಗಿತ್ತು ಅಂತ ಹೇಳ್ಕೊಂಡಿದ್ದಾರೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.